ಅರಣ್ಯ ಇಲಾಖೆಯವರು ಈ ಆನೆಗಳು ಬರಬಾರ್ದು ಅಂತ ಹೇಳಿ ಹಲವಾರು ಬ್ಯಾರಿಕೇಡ್ಗಳನ್ನು ನಿರ್ಮಾಣಿಸಿದ್ದಾರೆ. ಈ ಬ್ಯಾರಿಕೇಡ್ಗಳು ಯಾವ ರೀತಿ ನಿರ್ಮಿಸಿದ್ದಾರೆ ಅಂದ್ರೆ, ಈ ಆನೆಗಳು ಈಸಿಯಾಗಿ ಅದ್ರಲ್ಲಿ ದೂರ್ಕೊಂಡು ಹೋಗೋ ರೀತಿಯಲ್ಲಿ ಬಹಳಷ್ಟು ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾಗಿದ್ರೆ ಆನೆಗಳು ಕೂಡ ಆ ರೀತಿಯಾಗಿ ದಾಟುವಂತ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಕಾವೇರಿ ವನ್ಯಜೀವಿ ವಲಯದ ಅರೆಕೊಪ್ಪ ಗ್ರಾಮದ ಸಮೀಪ ಅರಣ್ಯ ಪ್ರದೇಶದಲ್ಲಿ ರೈಲ್ವೆ ಬ್ಯಾರಿಕೇಡ್ ತಡೆಗೋಡೆ ದಾಟಲು ಯತ್ನಿಸಿದ ವೇಳೆ ಕಾಡಾನೆಯೊಂದು ಬ್ಯಾರಿಕೇಡ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಘಟನೆ ನಡೆದಿದೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಊರಿನ ಗ್ರಾಮಸ್ಥರು ಅಲ್ಲಿ ಜಮಾಯಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿದ್ದ ವ್ಯಕ್ತಿಯೊಬ್ಬ ಘಟನೆಯ ಮಾಹಿತಿಯನ್ನ ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಲ್ಲೇ ಬ್ಯಾರಿಕೇಡ್ನಲ್ಲಿ ತಗ್ಲಾಕೊಂಡು ಒದ್ದಾಡ್ತಿದ್ದ ಆನೆಯನ್ನ ನೋಡಿ ಹೆಂಗಪ್ಪ ಇದನ್ನ ಬಿಡಿಸೋದು ಅಂತ ಅರಣ್ಯ ಇಲಾಖೆಯವರು ತಲೆ ಕೆಡಿಸ್ಕೊಂಡಿದ್ರು. ಹಾಗೋ ಹೀಗೋ ಮಾಡಿ ಕಾಡಾನೆಯನ್ನ ಸುರಕ್ಷಿತವಾಗಿ ಬಿಡಿಸುವ ಕಾರ್ಯಾಚರಣೆ ನಡೆಸಿದ್ರು. ಕಡೆಗೂ ಕಾಡಾನೆಯನ್ನ ಬ್ಯಾರಿಕೇಡ್ನಿಂದ ಬಿಡಿಸುವ ಕೆಲಸದಲ್ಲಿ ಸಕ್ಸಸ್ ಆಗಿ ನಿಟ್ಟುಸಿರು ಬಿಟ್ರು ಅರಣ್ಯ ಇಲಾಖೆಯವರು. ಯಾರನ್ನ ಕರ್ಕೊಂಡು ಉಮೇಶ ಹಿಂಬ ಅಲ್ಲಿ ದೂರದಲ್ಲ ಸಿಬ ಏನ್ ಹೆಚ್ಚಕ್ಕೆ ಸುಮ್ಮನಾಗದ ಅರಣ್ಯ ಇಲಾಖೆಯವರಿಗೆ ಮತ್ತೊಂದು ತಲೆನೋವು ಶುರುವಾಗಿತ್ತು. ಈ ಘಟನೆ ವನ್ಯಜೀವಿಗಳ ಸುರಕ್ಷತೆ ಕುರಿತು ಮತ್ತೊಮ್ಮೆ ಆತಂಕ ಮೂಡಿತು. ಅರಣ್ಯ ಪ್ರದೇಶದಲ್ಲಿ ಅಳವಡಿಸಲಾಗ್ತಿರುವ ಬ್ಯಾರಿಕೇಡ್ಗಳ ವಿನ್ಯಾಸದ ಬಗ್ಗೆ ಚರ್ಚೆಗೆ ಕಾರಣವಾಯಿತು. ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಪರಿಸರ ಮಂಜು, ರೈಲ್ವೆ ಬ್ಯಾರಿಕೇಡ್ ತಡೆಗೋಡೆಗಳ ನಡುವೆ ಅಂತರವನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಬಿಟ್ಟಿರುವುದೇ ಕಾಡಾನೆ ಸಿಕ್ಕಾಕೊಳ್ಳಲು ಪ್ರಮುಖ ಕಾರಣ ಅಂತ ಆರೋಪಿಸಿದ್ರು. ಕಾಡಾನೆಗಳು ಆ ಅಂತರದೊಳಗೆ ಸುಲಭವಾಗಿ ಪ್ರವೇಶಿಸಿದ್ರೂ ಹೊರಬರಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದರು. ಅರಣ್ಯ ಇಲಾಖೆಯವರು ಈ ಆನೆಗಳು ಬರಬಾರ್ದು ಅಂತ ಹೇಳಿ ಹಲವಾರು ಬ್ಯಾರಿಕೇಡ್ಗಳನ್ನು ನಿರ್ಮಾಣಿಸಿದ್ದಾರೆ. ಈ ಬ್ಯಾರಿಕೇಡ್ಗಳು ಯಾವ ರೀತಿ ನಿರ್ಮಿಸಿದ್ದಾರೆ ಅಂದ್ರೆ, ಈ ಆನೆಗಳು ಈಸಿಯಾಗಿ ಅದ್ರಲ್ಲಿ ದೂರ್ಕೊಂಡು ಹೋಗೋ ರೀತಿಯಲ್ಲಿ ಬಹಳಷ್ಟು ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾಗಿದ್ರೆ ಆನೆಗಳು ಕೂಡ ಆ ರೀತಿಯಾಗಿ ದಾಟುವಂತ ಪ್ರಯತ್ನ ಮಾಡ್ತಾ ಇರಲಿಲ್ಲ. ತಮ್ಗೆಲ್ಲ ಗೊತ್ತಿರ್ಬೋದು, ರೈಲ್ವೆ ಬ್ಯಾರಿಕೇಡ್ಗಳಲ್ಲಿ ಆನೆಗಳು ದಾಟಬಾರ್ದು ಅಂತೇಳಿ ಬಹಳ ನೀಟಾಗಿ, ಬಹಳ ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ ಬ್ಯಾರಿಕೇಡ್ಗಳು ನಿರ್ಮಿಸಿದ್ದಾರೆ. ಆದ್ರೆ ಇಲ್ಲಿ ಬಹಳ ಗ್ಯಾಪ್ ಕೊಟ್ಟಿದ್ದಾರೆ. ತುಂಬಾ ಗ್ಯಾಪ್ ಇರೋ ಕಾರಣ ಆನೆ ಹೋಗಿ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತೆ. ಇವತ್ತು ಆನೆ ಅಲ್ಲಿ ಯಾರು ಜನ ನೋಡೇ ಇಲ್ಲ ಅಂದಿದ್ರೆ ಇವತ್ತು ಆನೆ ಸಾವನ್ನಪ್ತಾ ಇತ್ತು. ಇವತ್ತು ಒಂದು ಆನೆ ಇಲ್ಲ ಅಂದ್ರೆ ಒಂದು ಕಾಡೇ ಇಲ್ಲ. ಯಾಕಂದ್ರೆ ಕಾಡನ್ನ ಬಹಳಷ್ಟು ಚೆನ್ನಾಗಿ ಇಡೀ ಪ್ರಕೃತಿಯ ಸಂಕುಲವನ್ನ ರಕ್ಷಣೆ ಮಾಡೋದ್ರಲ್ಲಿ ಆನೆಗಳ ಪಾತ್ರ ಬಹಳ ದೊಡ್ಡದು. ಆನೆಗಳು ತುಂಬಾ ಬುದ್ಧಿಜೀವಿಗಳು. ಸೊ ನಾವು ಯಾವುದೇ ರೀತಿಯಾಗಿ ಅದನ್ನ ತಡೆಗಟ್ಟಿದ್ರು ಅದು ಯಾವುದೋ ಒಂದು ರೀತಿಯಲ್ಲಿ ದಾಟ್ಕೊಂಡು ಬಂದೇ ಬರುತ್ತೆ. ಎಷ್ಟು ಸುರಕ್ಷಿತವಾಗಿ ನಾವು ಬ್ಯಾರಿಕೇಡ್ ನಿರ್ಮಾಣ ಮಾಡ್ತೀವಿ ಅನ್ನೋದು ಕೂಡ ಒಂದು ಗಮನದಲ್ಲಿ ಇಟ್ಕೋಬೇಕು ಅರಣ್ಯ ಇಲಾಖೆಯವರು. ಯಾಕಂದ್ರೆ ಪ್ರಾಣಿಗಳ ಸಂರಕ್ಷಣೆ ಮಾಡೋದ್ರ ಜೊತೆಯಲ್ಲೇನೆ ಇವ್ರು ಬೇರೆ ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ಮಾಡ್ಬೇಕು. ಹಾಗಾಗಿ ನನ್ ಮನವಿ ಮಾಡೋದಿಷ್ಟೇ, ಬ್ಯಾರಿಕೇಡ್ಗಳು ನಿರ್ಮಿಸ್ಬೇಕಾದ್ರೆ ದಯವಿಟ್ಟು ಸರಿಯಾದ ಯೋಜನೆಗಳನ್ನ ಹಾಕೊಂಡು ವೈಜ್ಞಾನಿಕವಾಗಿ ನಿರ್ಮಿಸಿ ಅವುಗಳನ್ನ ಪ್ರಾಣಿಗಳಿಗೆ ಓಡಾಡಕ್ಕೂ ಕೂಡ ವ್ಯವಸ್ಥೆ ಆಗ್ಬೇಕು. ಮತ್ತೆ ಅದನ್ನ ತಡೆಗೋಡೆಗಳ ಬ್ಯಾರಿಕೇಡ್ಗಳು ನಿರ್ಮಿಸ್ಬೇಕಾದ್ರೆ ಅದಕ್ಕೆ ಆನೆಗಳು ದೂರ ರೀತಿಯಲ್ಲಿ ಹೆಚ್ಚಾಗಿ ಗ್ಯಾಪ್ ಅನ್ನ ಕೊಡದೆ ಒಳ್ಳೆಯ ರೀತಿಯಲ್ಲಿ ನಿರ್ಮಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಮತ್ತೆ ಪ್ರಾಣಿಗಳ ಬಗ್ಗೆ ಅಪಾರವಾದ ಕಾಳಜಿನ ಉಳ್ಬೇಕು. ಪ್ರಾಣಿಗಳಿಲ್ದೆ ಹೋದ್ರೆ ಕಾಡಿಲ್ಲ, ಕಾಡಿಲ್ದ್ರೆ ನಾಡಿಲ್ಲ, ನಾಡಿಲ್ದ್ರೆ ನಾವಿಲ್ಲ. ಹಾಗೆ ದಯವಿಟ್ಟು ಅರ್ಥಕೊಂಡು ವನ್ಯಜೀವಿಗಳ ಸಂರಕ್ಷಣೆಗೆ
ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಹೇಳಿ ನಾನು ಕಾಡು ಪ್ರಾಣಿಗಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಬ್ಯಾರಿಕೇಡ್ಗಳನ್ನು ವೈಜ್ಞಾನಿಕವಾಗಿ ಅಳವಡಿಸಬೇಕು. ತಡೆಗೋಡೆಗಳ ನಡುವಿನ ಅಂತರವನ್ನ ಮರುಪರಿಶೀಲಿಸಿ ಅಗತ್ಯ ಬದಲಾವಣೆಯನ್ನ ಮಾಡದಿದ್ರೆ ಇಂತಹ ಘಟನೆಗಳು ಮುಂದೆಯೂ ಮರುಕಳಿಸುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಂಬಂಧಿತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಬ್ಯಾರಿಕೇಡ್ ವಿನ್ಯಾಸದಲ್ಲಿ ಅಗತ್ಯ ಮಾರ್ಪಾಡುಗಳನ್ನ ಮಾಡಬೇಕಂತ ಪರಿಸರ ಮಂಜು ಒತ್ತಾಯಿಸಿದ್ರು. ಅಲ್ಲದೆ ಕಾವೇರಿ ವನ್ಯಜೀವಿ ವಲಯದಲ್ಲಿ ವನ್ಯಜೀವಿಗಳ ಜೀವಕ್ಕೆ ಅಪಾಯವಾಗದ ರೀತಿಯಲ್ಲಿ ಬ್ಯಾರಿಕೇಡ್ಗಳನ್ನು ಮರು ವಿನ್ಯಾಸಗೊಳಿಸಬೇಕು. ವನ್ಯಜೀವಿಗಳ ಸುರಕ್ಷತೆಯನ್ನ ಆದ್ಯತೆಯಾಗಿ ಪರಿಗಣಿಸಿ ತಜ್ಞರ ಸಲಹೆಯೊಂದಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಅವರು ಆಗ್ರಹಿಸಿದರು. ಈ ಘಟನೆ ಕುರಿತು ಸಂಬಂಧಿತ ಅಧಿಕಾರಿಗಳು ಸಮಗ್ರ ಪರಿಶೀಲನೆ ನಡೆಸಿ ಘಟನೆಯ ನಿಖರ ಕಾರಣವನ್ನು ಪತ್ತೆ ಹಚ್ಚಿ ಭವಿಷ್ಯದಲ್ಲಿ ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಗ್ರಾಮಸ್ಥರು ಆಗ್ರಹಿಸಿದರು. ಆನ್ ಮಾಡ್ಬಿಟ್ಟು ಸುಮ್ಮನೆ ನಾವು ಸಣ್ಣಗೆ ನಾವು ಕೊಂಬಿಟ್ಕೊಂಡು ಹೋಗಿ ಏನು ಅಯ್ಯಯ್ಯಪ್ಪ ಇನ್ನೂ